ಪ್ರಸಿದ್ಧ ಹಾಗೂ ಚಾರಣತಾಣವಾದ ಗಡಾಯಿಕಲ್ಲು ಕೋಟೆಗೆ ಚಾರಣಕ್ಕೆ ತೆರಳಿದ್ದ ಪ್ರವಾಸಿಗನೊಬ್ಬ ತೀವ್ರ ಮೊಣಕಾಲು ನೋವಿನಿಂದ ಕೆಳಗಿಳಿಯಲಾರದೆ ಸಿಲುಕಿಕೊಂಡಿದ್ದು ಅಗ್ನಿಶಾಮಕ ದಳ, ಅರಣ್ಯ ಇಲಾಖೆ, ಶೌರ್ಯ ವಿಪತ್ತು ತಂಡ ಹಾಗೂ ಸ್ಥಳೀಯರು ಜಂಟಿಯಾಗಿ ಸುಮಾರು 3 ಗಂಟೆಗಳ ಕಾಲ ಸಾಹಸಮಯ ಕಾರ್ಯಾಚರಣೆ ನಡೆಸಿ ಆತನನ್ನ ಸುರಕ್ಷಿತವಾಗಿ ಕೆಳಗೆ ತಂದಿರುವಂತಹ ಘಟನೆ ಜೂನ್ 4ರ ಗುರುವಾರದಂದು ನಡೆದಿದೆ. ಬೆಳ್ತಂಗಡಿ ತಾಲೂಕಿನ ತಣ್ಣೀರುಪಂತ ಗ್ರಾಮದ ಜನತಾ ಕಾಲೋನಿ ಪರಿಸರದ 2 ಮಹಿಳೆಯರು ಹಾಗೂ 2 ಪುರುಷರು ಸೇರಿ ಒಟ್ಟು 4 ಜನರ ತಂಡ ಅರಣ್ಯ ಇಲಾಖೆಯಿಂದ ಅಧಿಕೃತ ಟಿಕೆಟ್ ಪಡೆದು ಗುರುವಾರ ಬೆಳಿಗ್ಗೆ ಗಡಾಯಿಕಲ್ಲು ಚಾರಣವನ್ನ ಕೈಗೊಂಡಿತು. ಅತ್ಯಂತ ಕಡಿದಾದ ಕಲ್ಲಿನ ಮೆಟ್ಟಿಲುಗಳನ್ನು ಹತ್ತಿ ಎಲ್ಲರೂ ಕೋಟೆಯ ತುತ್ತ ತುದಿಯನ್ನ ತಲುಪಿದ್ರು. ಆದರೆ ಅಲ್ಲಿಗೆ ತಲುಪಿದ ಬಳಿಕ ತಂಡದಲ್ಲಿದ್ದ ಮೊಹಮ್ಮದ್ ಶರೀಫ್ ಎಂಬವರ ಮೊಣಕಾಲಿನಲ್ಲಿ ತೀವ್ರ ಸ್ವರೂಪದ ನೋವು ಕಾಣಿಸಿಕೊಂಡಿದೆ. ನೋವಿನ ತೀವ್ರತೆಗೆ ಅವರಿಗೆ ಕನಿಷ್ಠ 1 ಹೆಜ್ಜೆಯನ್ನ ಇಡಲು ಸಾಧ್ಯವಾಗದೆ ಕೋಟೆಯ ಮೇಲೆಯೇ ಸಿಲುಕಿಕೊಂಡಿದ್ದಾರೆ. ಇನ್ನು ಸಹಚಾರಣಿಗರು ತಕ್ಷಣವೇ ಈ ಬಗ್ಗೆ ಬೆಳ್ತಂಗಡಿ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಪರಿಸ್ಥಿತಿಯ ಗಂಭೀರತೆಯನ್ನ ಅರಿತ ಪೊಲೀಸರು ತಕ್ಷಣವೇ ಬೆಳ್ತಂಗಡಿ ಅಗ್ನಿಶಾಮಕ ಠಾಣೆ, ಅರಣ್ಯ ಇಲಾಖೆ ಹಾಗೂ ಶ್ರೀ ಧರ್ಮಸ್ಥಳ ಶೌರ್ಯ ವಿಪತ್ತು ನಿರ್ವಹಣಾ ತಂಡಕ್ಕೆ ಸಂದೇಶವನ್ನ ರವಾನಿಸಿದ್ದಾರೆ. ತಕ್ಷಣವೇ ಕಾರ್ಯಪ್ರವೃತ್ತರಾದ ರಕ್ಷಣಾ ಸಿಬ್ಬಂದಿ ಮತ್ತು ಸ್ಥಳೀಯ ಯುವಕರು ತಲೆಹೊರೆ, ಸ್ಟ್ರೆಚರ್ ಹಾಗೂ ಅಗತ್ಯ ರಕ್ಷಣಾ ಸಾಮಗ್ರಿಗಳೊಂದಿಗೆ ಸುಮಾರು 1500 ಮೆಟ್ಟಿಲುಗಳಿರುವಂತಹ ಕಡಿದಾದ ಗಡಾಯಿಕಲ್ಲನ್ನು ವೇಗವಾಗಿ ಹತ್ತಿ ಮೇಲಕ್ಕೆ ತಲುಪಿದ್ದಾರೆ. ಅಲ್ಲಿ ಮೊಹಮ್ಮದ್ ಶರೀಫ್ ಅವರಿಗೆ ಧೈರ್ಯ ತುಂಬಿ ಸ್ಟ್ರೆಚರ್ ಮೇಲೆ ಮಲಗಿಸಿ ಅತ್ಯಂತ ಜಾಗರೂಕತೆಯಿಂದ ಕಡಿದಾದ ಮತ್ತು ಜಾರುವ ಮೆಟ್ಟಿಲುಗಳ ಮೇಲೆ ಹೊತ್ತುಕೊಂಡು ಕೆಳಗೆ ಇಳಿಯುವ ಸಾಹಸವನ್ನು ಆರಂಭಿಸಿದ್ದಾರೆ. ಸುಮಾರು 3 ಗಂಟೆಯ ಕಾಲ ನಡೆದ ಈ ಸವಾಲಿನ ಕಾರ್ಯಾಚರಣೆಯ ನಂತರ ಶರೀಫ್ ಅವರನ್ನು ಸುರಕ್ಷಿತವಾಗಿ ಬೆಟ್ಟದ ತಳಭಾಗಕ್ಕೆ ತರಲಾಯಿತು. ಬಳಿಕ ಅಲ್ಲಿ ಸಿದ್ಧವಾಗಿ ನಿಂತಿದ್ದ ವಾಹನದ ಮೂಲಕ ಅವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಳ್ತಂಗಡಿ ತಾಲೂಕು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ರಕ್ಷಣಾ ಪಡೆಗಳ ಈ ಕ್ಷಿಪ್ರ ಹಾಗೂ ಸಂಘಟಿತ ಕಾರ್ಯಾಚರಣೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಶ್ಲಾಘನೆ ವ್ಯಕ್ತವಾಗಿದೆ.